from SVSR Deemed University. Our one campus is located in Jigni, where we are offering Ayurveda, Naturopathy, doctor degree, health science, yoga, all the courses. Now we came up with new branch in Kengeri, where we are offering all the technical courses like BTech, BCom, MBA. We have MBA also, and we have BBA, BCA and all, and we have allied health courses like BPT, BOT and clinical psychology. In clinical psychology we have BSc clinical psychology and also MSc clinical psychology also. So in SVSR University, as we as my colleague informed that we do also have management studies like BCom, BBA, BCA, MCA, everything. Okay, so here the main opportunity for all the students is they get an internship from the second year or third year of their studies. So it is going to be a paid internship, and it is going to be a completely practical experience what they will be getting it from our college. From second year, for an example, if a student is studying in a BBA or a BCom or MCA example, okay, so they'll be getting an internship from the second year of their studies itself, and it's going to be a paid internship, and they'll be getting around 15,000 internship per month. But also we can give it, okay, but it depends on the student also, how they are performing, okay, because we already have a tie-up with multiple tech companies, okay, so it depends on the student performance, how much marks they are getting it, okay, how they are performing and how practically they are good at, so it depends on them also. Yoga is mandatory and it's compulsory in our university, so. Yeah, we include yoga in our curriculum. So we teach the philosophy of yoga, and we mix the tradition and the technical part all together, so then student can have something new. So nowadays it's very difficult for student to manage the stress while studying. They are having lot of stress. They can't able to manage their day, their syllabus. They can't manage their how to handle all this thing, so we include yoga in that. ಸರ್, ನನ್ನ ಹೆಸರು ಡಾಕ್ಟರ್ ಶಾಯಿಸ್ತಾ ಬಾನು. ನಾನು PG ಸ್ಕಾಲರ್ ಯುನಾನಿ ಮೆಡಿಸಿನ್ನಲ್ಲಿ, ಗೌರ್ಮೆಂಟ್ ಯುನಾನಿ ಮೆಡಿಕಲ್ ಕಾಲೇಜ್. ನಾವು ಸ್ಕಿನ್ ಆ್ಯಂಡ್ ಡರ್ಮಟಾಲಜಿ ಡಿಪಾರ್ಟ್ಮೆಂಟಿಂದ ಇದೆಲ್ಲ ಸ್ಕಿನ್ನಲ್ಲಿ ಯೂಸ್ ಆಗಿರುವ ಕಾಸ್ಮೆಟಾಲಜಿನಲ್ಲಿ ಏನೇನು ಮೆಡಿಸಿನ್ ನಾವು ಮನೆ ಮದ್ದು ಅಂತ ಹೇಳ್ತೀವಲ್ಲ, ಮನೆ ಮದ್ದಿನಲ್ಲಿ ಏನೇನು ಮೆಡಿಸಿನ್ ನಾವು ಮನೆಯಲ್ಲಿ ಯೂಸ್ ಮಾಡ್ಬೋದು ಅಂತ. ಇದು ನೋಡಿ, ರೈಸ್ ಫ್ಲೋರ್ ಮನೆಯಲ್ಲೇ ಇದು ಸ್ವಲ್ಪ ಇದರಲ್ಲಿ ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಫೇಸ್ನಲ್ಲಿ ಹಚ್ಚಿದ್ರೆ ಏನಾದರೂ ಬ್ಲೆಮಿಷಸ್ ಇದ್ದರೆ, ಸ್ಪಾಟ್ಸ್ ಇದ್ದರೆ ಅದೆಲ್ಲ ಏನು ಮಾಡೋದು ನೋಡಿ. ಇದು ಕಡಲೆ ಹಿಟ್ಟು ಅದು ಮನೆಯಲ್ಲೇ ಸಿಗುತ್ತೆ. ಮನೆಯಲ್ಲೇ ರೋಸ್ ವಾಟರ್ ಇಲ್ಲಾಂದರೆ ಆಲಿವ್ ಆಯಿಲ್, ಅದರಲ್ಲ ಅರಿಶಿನ ಜೊತೆ ಗಿಲೆ ಮಿಲ್ತಾನಿ ಅರಿಶಿನ, ಇದು ಬಾರ್ಲಿ ಹಿಟ್ಟು ಅದೆಲ್ಲ ಸೇರಿಸಿ ಇದು ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ಹಚ್ಬೋದು ಮನೆಯಲ್ಲೇ. ಏನಾದರೂ ಪಿಂಪಲ್ಸ್ ಇದ್ದರೆ, ಏನಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ, ಹೈಪರ್ಪಿಗ್ಮೆಂಟೇಷನ್ ಇದ್ದರೆ, ಕಪ್ಪು ಪ್ಯಾಚಸ್ ಬಂದುಬಿಟ್ರೆ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಬೋದು. ಆಲೋವೆರಾ ಜೆಲ್ ಈಸಿಲಿ ಸಿಕ್ಬಿಡತ್ತೆ ಶಾಪ್ಸ್ನಲ್ಲಿ, ಮೆಡಿಕಲ್ಸ್ನಲ್ಲಿ ಎಲ್ಲ. ಓಕೆ, ಅದು ಕ್ಲೆನ್ಸಿಂಗ್ ಎಫೆಕ್ಟ್ ಕೊಡುತ್ತೆ. ಪೇಟ್ಸ್ ಮಾಡಿ ಫೇಸ್ ಪ್ಯಾಕ್ ಅಂತ ಉಪ್ಟಾನ ಮಾಡ್ತೀವಲ್ಲ, ಉಪ್ಟಾನ ಥರ ಮಾಡಿ ನಾವು ಫೇಸ್ನಲ್ಲಿ ಮನೆಯಲ್ಲೇ ಮುದ್ದು ಮಾಡ್ಬೋದು. ಈಸಿಯಾಗಿರುತ್ತೆ. ಇಲ್ಲಾಂದರೆ ಕುಕ್ಕುಂಬರ್ ಇರುತ್ತೆ ಮನೆಯಲ್ಲಿ, ಕುಕ್ಕುಂಬರ್ ಈಸಿಲಿ ಅವೈಲೇಬಲ್, ಅಷ್ಟು ಕಾಸ್ಟ್ ಎಫೆಕ್ಟಿವು ಇಲ್ಲ. ಅದೇನೇ ಜ್ಯೂಸ್ ಮಾಡಿ ನಾವು ಫೇಸ್ ಮೇಲೆ ಅದು ಸ್ಪ್ರೇ ಮಾಡಿದ್ರೆ ಅದೂ ಹೈಡ್ರೇಟಿಂಗ್ ಎಫೆಕ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ ಹೈಡ್ರೇಟ್ ಇರ್ಬೋದು. ಪೋರ್ ಪೀಪಲ್, ಇದು ಬಡವರು ಏನು ಅದು ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದರಿಂದ ಮನೆಯಲ್ಲೇ ಏನೇನು ಸಿಗುತ್ತೆ, ಕಿಚನ್ ಐಟಮ್ಸ್ ಏನೇನು ತಗೊಳ್ಬೋದು, ಏನೇನು ಎಫೆಕ್ಟಿವ್ ಇದು ಮಾಡ್ಬೋದು, ಅದು ನಾವು ಇದು ತೋರಿಸ್ತಾ ಇದ್ದೀವಿ. ಇದು ವಿನಿಗರ್, ಇದೂ ಈಸಿಲಿ ಅವೈಲೇಬಲ್ ಸಿಗುತ್ತೆ ಮೆಡಿಕಲ್ ಶಾಪ್ಸ್ನಲ್ಲಿ. ಇದು ಕ್ಲೆನ್ಸಿಂಗ್ ಏಜೆಂಟ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ. ಏನೇನು ಡರ್ಟ್ ಇದೆ ಅದು ಕ್ಲೀನ್ ಮಾಡ್ಬೋದು. ಬೇರೆ ಇದು ನೋಡಿ, ಇದು ಹನಿ ಹ್ಯಾಸ್ ಅ ವೆರಿ ಗುಡ್ ಕ್ಲೆನ್ಸಿಂಗ್ ಏಜೆಂಟ್. ಸೊ ಮನೆಯಲ್ಲಿ ಹಂಗೆ ಕ್ಲೆನ್ಸಿಂಗ್ ಮಾಡಿ ಕ್ಲೀನ್ ಮಾಡಿ ಫೇಸ್ ವಾಶ್ ಮಾಡಿ ಸ್ವಲ್ಪ ರೋಸ್ ವಾಟರ್ ಹಚ್ಚಿದ್ರೂ ಮನೆಯಲ್ಲೇ ಎಲ್ಲ ಕ್ಲೆನ್ಸಿಂಗ್ ಮತ್ತು ಹೈಡ್ರೇಷನ್ ಎಲ್ಲ ಮಾಡ್ಬೋದು. ಇದು ಆಮ್ಲಾ ಪೌಡರ್ ಹೇರ್ ಪ್ಯಾಕ್ ಥರ ಮಾಡ್ತೀವಿ. ಹೇರ್ ಫಾಲ್ಗೆ, ಡ್ಯಾಂಡ್ರಫ್ಗೆ ಅವೆಲ್ಲ ಬೆನಿಫಿಟ್ಸ್ ಇದೆ. ಇದು ಪೋಸ್ತೆ ಸಂತ್ರ ಅಂತೀವಿ, ಆರೆಂಜ್ ಪೀಲ್. ಇದರಿಂದ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ತೀವಿ. ಪಿಗ್ಮೆಂಟೇಷನ್, ಡರ್ಟ್
ಡರ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ವಿಟಮಿನ್ ಸಿ ಅಂತ ಇರುತ್ತೆ. ವಿಟಮಿನ್ ಸಿ ನಲ್ಲಿ ಏನಾಗುತ್ತೆ, ಫೇಸ್ ಗ್ಲೋ ಬರುತ್ತೆ, ಗ್ಲೋ ಬರುತ್ತೆ. ಆಮೇಲೆ ಕಮ್ಮಿ ಆಗುತ್ತೆ. ಇದು ಅಗೇನ್ ಇದು ಸ್ಕ್ಯಾಲ್ಪ್ ಇರಿಟೇಷನ್, ಕೂದಲು ಉರಿಯೋದು, ಡ್ಯಾಂಡ್ರಫ್ ಅವೆಲ್ಲ ಕ್ಲಿಯರ್ ಆಗುತ್ತೆ. ರೋಹನೆ ನೀಮ್ ಅಂತೀವಿ ನಾವು, ನೀಮ್ ಹೇರ್ ಆಯಿಲ್, ಇವೆಲ್ಲ ಬೆನಿಫಿಟ್ಸ್ ಮನೆ ಮುದ್ದು ಥರ ಮಾಡ್ಬೋದು. ಇಟ್ ಈಸ್ ಈಸಿಲಿ ಅವೈಲಬಲ್ ಅಟ್ ಹೋಮ್ ಆ್ಯಂಡ್ ಇಟ್ ಈಸ್ ವೆರಿ ಚೀಪ್, ಸೊ ದಟ್ ಈವನ್ ಪೋರ್ ಪೀಪಲ್ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಸರ್ ಇದು ನೀಮ್ ಆಯಿಲ್ ಇದೆ ನಮ್ಮ ಯುನಾನಿ ಮೆಡಿಸಿನ್ನಲ್ಲಿ ಸ್ವಲ್ಪ ಮನೆ ಮುದ್ದು ಥರ ಇದೆ. ಸೊ ಈ ನಡುವೆ ಹೈಪರ್ ಹೈಡ್ರೋಸಿಸ್ ಅಂತೀವಿ, ಅಂದರೆ ಎಕ್ಸೆಸ್ ಆಫ್ ಸ್ವೆಟ್ಟಿಂಗ್. ಸೊ ಅದಕ್ಕೆ ಸೋಷಲ್ ಸ್ಟಿಗ್ಮಾ ಅನಿಸ್ತಾ ಇದೆ, ಎಸ್ಪೆಷಲಿ ಆಫೀಸ್ ಹೋಗೋರು ಪೀಪಲ್ನಲ್ಲಿ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಅವೆಲ್ಲ ಸೋಷಲ್ ಸ್ಟಿಗ್ಮಾ ಆಗ್ತಾ ಇದೆ. ಆಮೇಲೆ ಬಾಡಿನಲ್ಲಿ ಸ್ಮೆಲ್ನು ಬರ್ತಾ ಇದೆ, ಬೆವರು ಜಾಸ್ತಿ ಆಗ್ತಾ ಇರೋದ್ರಿಂದ. ಸೊ ಹಾಗಾಗಿ ಅದು ಪ್ರಿವೆಂಟ್ ಆಗಲಿಕ್ಕೆ ಜನ ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ರೋಲ್ ಆನ್ಸ್, ಡಿಯೋಡರೆಂಟ್ಸ್ ಅವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬದಲೇ ಇದು ಫಿಟಕ್ರಿ ಅಂತ ಹೇಳ್ತೀವಿ, ಆಲಮ್ ಪೌಡರ್. ಇದು ನೀರಿನಲ್ಲಿ ಹಾಕಿ ಕೈ ಎಲ್ಲ ನೆನೆಸಿದ್ರೆ ಎಕ್ಸೆಸ್ ಆಫ್ ಸ್ವೆಟ್ಟಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಬಾಡಿನಲ್ಲಿ ಫೌಲ್ ಸ್ಮೆಲ್ ಸ್ವೆಟ್ಟಿಂಗ್ ಇದ್ದರೆ ಕೂಡ ಇದು ಪೌಡರ್ ಇನ್ನೂ ಸ್ವಲ್ಪ ಫೈನ್ ಪೌಡರ್ ಮಾಡಿಬಿಟ್ಟು ಬಾಡಿಗೆ ಎಲ್ಲ ರಬ್ ಮಾಡಿದರೆ ಅದು ಎಕ್ಸೆಸ್ ಆಫ್ ಸ್ವೆಟ್ಟಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಇದು ಒಳ್ಳೆ ಮನೆ ಮುದ್ದು ಥರ ಯೂಸ್ ಮಾಡ್ಬೋದು. ಆಮೇಲೆ ಇದು ಕಡಲೆ ಹಿಟ್ಟಿನ ಅಸಿಡ್, ಈ ಅಸಿಟನ್ನು ಫೇಸ್ ಪ್ಯಾಕ್ ಥರ ಮಾಡ್ಬೋದು. ಇದರಿಂದ ಮೆಲಾಸ್ಮಾ, ಸೊ ಆಮೇಲೆ ಪಿಂಪಲ್ಸ್ ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಸ್ಕಿನ್ಗೆ ಗ್ಲೋನು ಬರುತ್ತೆ, ಎಕ್ಸ್ಫೋಲಿಯೇಷನ್ ಥರನೂ ಆಗುತ್ತೆ, ಕ್ಲೆನ್ಸಿಂಗ್ ಥರನೂ ಯೂಸ್ ಮಾಡ್ತೀವಿ. ಇದು ಪೋಸ್ತೆ ಸಂತ್ರ ಅಂತೀವಿ, ಆರೆಂಜ್ ಪೀಲ್ ಪೌಡರ್. ಸೊ ಇದಕ್ಕೆ ಎಕ್ಸ್ಫೋಲಿಯೇಟಿಂಗ್ ಸ್ಕಿನ್ನು ಆಗುತ್ತೆ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಫೇಸ್ನು ಕ್ಲಿಯರ್ ಆಗುತ್ತೆ. ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಇದು ಮುಲ್ತಾನಿ ಮಿಟ್ಟಿ ಇದರಲ್ಲಿ ಪಿಂಪಲ್ಸ್ ಎಲ್ಲ ಕಂಟ್ರೋಲ್ನಲ್ಲಿ ಬರುತ್ತೆ, ಎಕ್ಸೆಸ್ ಆಫ್ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ, ಸ್ಕಿನ್ಗೆ ಗ್ಲೋನು ಬರುತ್ತೆ. ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀವಿ. ಇದು ಪನೀರ್ ಫೂಲ್ ಅಂತೀವಿ. ಪನೀರ್ ಫೂಲ್ ಇದು ಬ್ಲಡ್ ಪ್ಯೂರಿಫೈನು ಮಾಡುತ್ತೆ, ಆಮೇಲೆ ಇಮ್ಯೂನ್ ಸಿಸ್ಟಮ್ಗೇನು ಬೂಸ್ಟ್ ಆಗುತ್ತೆ. ಇದು ರಾತ್ರಿ 4-5 ಬೀಜ ನೀರಿನಲ್ಲಿ ನೆನೆಸ್ಬಿಟ್ಟು ನೀರು ಮಾತ್ರ ಕುಡಿಯೋದು, ಫಿಲ್ಟರ್ ಮಾಡಿಬಿಟ್ಟು. ಸೊ ಅದೇ ಥರ ಇನ್ನೊಂದು ಸಿಂಗಲ್ ಡ್ರಗ್ ಇದೆ ಯುನಾನಿ ಮೆಡಿಸಿನ್ನಲ್ಲಿ, ಇದಕ್ಕೆ ಪಿತ್ ಪಾಪಡ ಅಂತೀವಿ, ಶಾಹೆತ್ರ ಯುನಾನಿನಲ್ಲಿ. ಇದೂ ಸೇಮ್ ಬ್ಲಡ್ ಪ್ಯೂರಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ರಕ್ತ ಕ್ಲಿಯರ್ ಆಗುತ್ತೆ, ಇಂಪ್ಯೂರಿಟೀಸ್ ಏನೇನಿದೆ ಅವೆಲ್ಲ ಕ್ಲಿಯರ್ ಆಗುತ್ತೆ. ಇದು ಸುಮಾರು ಸ್ಕಿನ್ ಡಿಸೀಸಸ್ನಲ್ಲಿ ಯೂಸ್ ಆಗುತ್ತೆ. ಒನ್ ಆಫ್ ದ ಕಾಮನೆಸ್ಟ್ ಮೆಡಿಸಿನ್ ಫಾರ್ ಆಲ್ ದ ಸ್ಕಿನ್ ಡಿಸೀಸಸ್, ಎಸ್ಪೆಷಲಿ ಸೋರಿಯಾಸಿಸ್, ಎಕ್ಸಿಮಾ, ಫಂಗಲ್ ಇನ್ಫೆಕ್ಷನ್ ಅವೆಲ್ಲಗೇನು ಇದು ಯೂಸ್ ಆಗುತ್ತೆ. ಇದು ಸಫುಫೆ ಆಮ್ಲ ಅಂತೀವಿ, ಇದು ಆಮ್ಲ ಪೌಡರ್ ಇದು ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ತೀವಿ. ಸ್ಕ್ಯಾಲ್ಪ್ಗೆ ಸೂದಿಂಗ್ ಎಫೆಕ್ಟ್ ಆಗುತ್ತೆ, ಡ್ಯಾಂಡ್ರಫ್, ಇರಿಟೇಷನ್, ಇಚ್ಚಿಂಗ್ ಸ್ಕ್ಯಾಲ್ಪ್ ಇದ್ದರೆ ಅವೆಲ್ಲ ರೆಡ್ಯೂಸ್ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸರ್ ನಮ್ಮ ಯುನಾನಿ ಮೆಡಿಸಿನ್ನಲ್ಲಿ ಸಫುಫಾ ಹೂಬಾ ಅಂತ ಬರುತ್ತೆ. ಸಫುಫಾ ಹೂಬಾ ಅಂದರೆ ಅದು ಫಂಗಲ್ ಇನ್ಫೆಕ್ಷನ್ ಇದೆ ಅಲ್ಲ, ಇದು ಒಂದು ಕಾಂಬಿನೇಷನ್ ಪೌಡರ್, ಎಲ್ಲ ಔಷಧಿ ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡಿರೋದು. ಇದು ಫಂಗಲ್ ಇನ್ಫೆಕ್ಷನ್ಗೆ ಇದು ಹಚ್ಚಿ ಪೇಸ್ಟ್ ಮಾಡಿ, ಲೆಮನ್ ಜ್ಯೂಸ್ ಇರುತ್ತಲ್ಲ ಅದು ಮಿಕ್ಸ್ ಮಾಡಿ ಅಲ್ಲಿ ಹಚ್ಚಿ ವಾಶ್ ಮಾಡೋಕ್ಕೆ ಹೇಳ್ತೀವಿ. ಆಮೇಲೆ ಏನಾದರೂ ಕೊಕೊನಟ್ ಆಯಿಲ್, ವ್ಯಾಸ್ಲೀನ್ ಆ ಥರ ಮಾಯಿಶ್ಚರೈಸ್ ಮಾಡೋಕ್ಕೆ, ಇಲ್ಲಾಂದರೆ ಆಲೋವೆರಾ ಜೆಲ್ ಅದು ಯೂಸ್ ಮಾಡೋಕ್ಕೆ ಆಮೇಲೆ ಹೇಳ್ತೀವಿ ಅವ್ರಿಗೆ, ಆ ಥರ. ಹಾಂ ಸರ್, ಇದು ನೀಮ್ ಆಯಿಲ್ ಅಂತ, ಇದು ರೋಗನೆ ನೀಮ್ ಅಂತ. ನೀಮ್ ಆಯಿಲ್ ಈಗ ಮಕ್ಕಳಿಗೆ ಹೆಡ್ಲೈಸ್ ಆಗುತ್ತಲ್ಲ, ಹೆಡ್ಲೈಸ್ನಲ್ಲಿ ಮಕ್ಕಳು ಅವರು ಅಷ್ಟು ಕುತ್ಕೊಂಡು ಅಷ್ಟು ಪೇಷನ್ಸ್ನಲ್ಲಿ ಅದು ಏನು ಮಾಡಲ್ಲ. ಇದು ರೋಗನೆ ನೀಮ್ 2-3 ಸತಿ ವಾರಕ್ಕೆ 2-3 ಸತಿ ಹಚ್ಚಿದ್ರೆ ಅದು ಎಲ್ಲ ಹಂಗೆ ಇದಾಗತ್ತೆ. ಅದಕ್ಕೆ ಜಾಸ್ತಿ ಪ್ರಯತ್ನ ಮಾಡೋಂಗಿಲ್ಲ, ಅಷ್ಟೇ ನಾರ್ಮಲ್ ಹೇರ್ ಆಯಿಲ್ ಆ ಥರ ಮಿಕ್ಸ್ ಮಾಡಿ. ಇದು ನೀಮ್ ಆಯಿಲ್ ಗೊತ್ತಲ್ಲ, ನೀಮ್ ಆಯಿಲ್ ಹಚ್ಚಿದ್ರೆ ಎಲ್ಲ ಹಂಗೆ ಈಗ ಏನಾಗತ್ತೆ, ಅದು ಈ ಟೇಸ್ಟು, ಅದು ಸ್ಮೆಲ್, ಅದರಿಂದ ಏನಾಗತ್ತೆ, ಅದು ಹೆಡ್ಲೈಸ್ ಎಲ್ಲ ಇದಾಗತ್ತೆ, ಡ್ರೈ ಆಗತ್ತೆ, ಅದು ಜಾಸ್ತಿ ಸ್ಪ್ರೆಡ್ಡು ಆಗಲ್ಲ. ನಾವು ಒಂದು ರಿಸರ್ಚು ಮಾಡಿದ್ದೀವಿ ರೋಗನೆ ನೀಮ್ನಲ್ಲಿ ಸ್ಕೂಲ್ ಚಿಲ್ಡ್ರನ್ ಮೇಲೆ, ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ. ಹಾಸ್ಪಿಟಲ್ ಡೀಟೇಲ್ಸ್ ಹೇಳಬೇಕಾ? ಓಕೆ, ನಾವು ಗೌರ್ಮೆಂಟ್ ಯುನಾನಿ ಮೆಡಿಕಲಿಂದ ನಾವು PG ಸ್ಕಾಲರ್ಸ್, ನಮ್ಮಲ್ಲಿ ಸ್ಕಿನ್ ಡಿಪಾರ್ಟ್ಮೆಂಟ್ ಇದೆ, OBG ಡಿಪಾರ್ಟ್ಮೆಂಟ್ ಇದೆ, ನಾವು PG ಸ್ಕಾಲರ್ಸ್ ಎಲ್ಲ. ಏನಾದರೂ ನಿಮ್ಮ ಬಗ್ಗೆ ಯುನಾನಿ ಮೆಡಿಸಿನ್ನಲ್ಲಿ ಈ
ಥರ ಇದು ಮಾಡಬೇಕಾದ್ರೆ ನೀವು ನಮ್ಮ ಕಾಲೇಜ್ಗೆ ಬರ್ಬೋದು. ಅಲ್ಲಿ ಹಾಸ್ಪಿಟಲು ಇದೆ, ನಮ್ಮ ಕಾಲೇಜು ಇದೆ. ಅಡ್ರೆಸ್ ಈಗ ಬಸವೇಶ್ವರ ನಗರ್ ಮಾಗಡಿ ರೋಡ್, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ರೋಡ್, ಮಾಗಡಿ ರೋಡ್ ಬರುತ್ತಲ್ಲ ಅಲ್ಲಿ ಬರುತ್ತೆ, ಬಸವೇಶ್ವರ ನಗರ್ ಅಂತ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ರೋಡ್, ಬಸವೇಶ್ವರ ನಗರ್.